ಗುರಿಯು ನೀನು. ಓ ಗುರುದೇವ ಪ್ರೀತಿಯ ಸಾರ, ಆಪ್ತನು ನೀನೇ ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ನಮಸ್ಕಾರ. ಪ್ರೀತಿಯ ಜನತಾ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ಸ್ ಅರ್ಪಿಸುವ ದಿವ್ಯಾಶೀರ್ವಾದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯದಲ್ಲಿ ಶ್ರೀಯುತರಾದಂಥ ಬಿ ಸಿ ಅಂತೋಣಿಸ್ವಾಮಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಮ್ಮ ಮೈತ್ರಿ ಕ್ರಿಯೇಷನ್ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇವೆ. ಶ್ರೀಯುತರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ, ಇವರು ಕವಿಗಳು, ಭಾಷಾಂತರಕಾರರು, ಅನೇಕ ಕವನಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ. ಮಾತ್ರವಲ್ಲ, ಆಂಗ್ಲ ಭಾಷೆಯಿಂದ ಅನೇಕ ಕೃತಿಗಳನ್ನ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಅವರು ಈ ದಿನ ನಮ್ಮ ಮಧ್ಯೆ ಬಂದಿರುವುದು ನಮಗೆ ಭಾಳ ಸಂತೋಷ. ಈ ದಿನದ ಒಂದು ವಿಷಯ ಪ್ರಸ್ತಾಪ ಏನಪ್ಪ ಅಂದರೆ, ಮಾತು. ಮನುಷ್ಯರಾದ ನಾವೆಲ್ಲ ಮಾತುಗಳನ್ನು ಆಡದೆ ದಿನಗಳನ್ನ ಕಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದಿನದ ಪ್ರಾರಂಭವೇ ಮಾತಿನಿಂದ. ಅದು ಪ್ರಾರ್ಥನೆ ಆಗಿರ್ಬೋದು, ಮನುಷ್ಯರೊಟ್ಟಿಗೆ ಮಾತುಕತೆ ಇರ್ಬೋದು, ಅಥವಾ ದೇವರೊಟ್ಟಿಗೆ ಮಾತುಕತೆ ಇರ್ಬೋದು. ಮನುಷ್ಯರೊಟ್ಟಿಗೆ ಮಾತನಾಡುವಾಗ ಸಂಭಾಷಣೆ ಅನಿಸುತ್ತೆ, ದೇವರೊಟ್ಟಿಗೆ ಮಾತನಾಡುವಾಗ ಅದು ಪ್ರಾರ್ಥನೆ ಆಗಿರ್ತದೆ. ಬಹುಶಃ ಪ್ರತಿಯೊಬ್ಬ ಆಧ್ಯಾತ್ಮಿಕ ಜೀವಿ ಬೆಳಗ್ಗೆ ಏಳುವಾಗಲೇ ಕೈಗಳನ್ನ ಉಜ್ಜಿಕೊಂಡು ದೇವರನ್ನು ಸ್ಮರಿಸುತ್ತಾ ದೇವರೊಂದಿಗೆ ಸಂಭಾಷಿಸೋದು. ದೇವರೇ, ಈ ದಿನ ಮತ್ತೊಂದು ಹೊಸ ದಿನ ಕೊಟ್ಟಿದೆಯಪ್ಪ, ಈ ದಿನವನ್ನು ನನ್ನ ಚಿತ್ತದಲ್ಲ ಸ್ವಾಮಿ, ನಿನ್ನ ಚಿತ್ತದಂತೆ ನಡೆಸು. ನಾನು ಮನುಷ್ಯ, ನನಗೆ ಒಂದು ಇತಿಮಿತಿ ಇದೆ. ಆದರೆ ದೇವರೇ, ನೀನು ನಿನ್ನ ಚಿತ್ತದ ಮೇರೆಗೆ, ನಿನ್ನ ಒಂದು ಜ್ಞಾನದ ಮೇರೆಗೆ, ನಿನ್ನ ಒಂದು ತಿಳುವಳಿಕೆ ಮೇರೆಗೆ ನನ್ನ ಜೀವಿತವನ್ನು ಪಶ್ಚಾತ್ತಾಪ ಇಲ್ಲದ ರೀತಿಯಲ್ಲಿ ನಾನು ಕಳೆಯುವ ಹಾಗೆ, ಇದನ್ನು ಯಶಸ್ವಿಯಾಗಿ ಕಳೆಯುವ ಹಾಗೆ, ಇದನ್ನು ಫಲಪ್ರದವಾಗಿ ನಾನು ದಿನವನ್ನು ನಾನು ಕಳೆಯುವ ಹಾಗೆ ನನಗೆ ದಯಪಾಲಿಸು ಅಂತ ಕೇಳೋದ್ರಿಂದ ಪ್ರಾರಂಭ ಆಗ್ತದೆ. ನಾಲಿಗೆ, ಈ ನಾಲಿಗೆ ಬಗ್ಗೆ ಕೂಡ ಭಾಳ ಒಳ್ಳೆ ಸ್ವಾರಸ್ಯಕರ ಪ್ರಸಂಗ ಬರ್ತದೆ. ಯಾಕಂದರೆ ಮಾತಾಡೋದು ನಾಲಿಗೆನೇ. ಒಮ್ಮೆ ನಾಲಿಗೆಗೂ ಮತ್ತು ಆ ನಾಲಿಗೆಯನ್ನು ಕಾಪಾಡುವಂಥ ಹಲ್ಲುಗಳಿಗೂ ಒಂದು ಪೈಪೋಟಿ ಆಯಿತು, ಯಾರು ಶ್ರೇಷ್ಠರು ಅಂತ. ಈ ಹಲ್ಲುಗಳು ಹೇಳಿದ್ವಂತೆ, ನಾವು ಮನಸ್ಸು ಮಾಡಿದ್ರೆ ನಿನ್ನ ಕಚ್ಚಿ ಕಚ್ಚಿ ತುಂಡು ಮಾಡಿಬಿಡ್ತೀವಿ ಅಂತ. ಅದಕ್ಕೆ ನಾಲಿಗೆ ಒಂದೇ ಮಾತು ಹೇಳ್ತಂತೆ, ನೋಡಿ, ನಾನು ಒಂದೇ ಒಂದು ಮಾತಾಡಿದ್ರೆ ನೀವು 32 ಜನ ಉದುರಿ ಬೀಳ್ತೀರ. ತಪ್ಪಾಗಿ ಮಾತಾಡಿದ್ರೆ ಯಾರು ಹಿಡ್ಕೊಂಡು ಹೊಡಿತಾರೆ. ಆಗಿರೋ 32 ಹಲ್ಗಳು ಉದುರೋದೆ. ನಾನು ಒಂದು ಕೆಟ್ಟ ಮಾತಾಡಿದ್ರೆ ಕಪಾಳ ಮೋಕ್ಷ ಆದರೆ ಪೆಟ್ಟು ಬೀಳೋದು ನಿಮಗೇನೆ ಅಂತ ಹಲ್ಗಳ ಅಸ್ತಿತ್ವನೇ ಕಳ್ಕೊಳ್ಬೇಕಾಗುತ್ತೆ. ಅದರಿಂದ ಮಾತನಾಡುವ ನಾಲಿಗೆ ಕೂಡ ಶ್ರೇಷ್ಠವಾಗಿರಬೇಕು, ಹೊಲಸಾಗಬಾರ್ದು, ನಾಲಿಗೆ ಸಡಿಲ ಆಗಬಾರ್ದು ಅಂತ ನಿಯಂತ್ರಣ ಇರಬೇಕು. ಮತ್ತು ಶ್ಯಾಮ್ ಪ್ರಸಾದ್ ಅವರೇ, ಇಷ್ಟೊತ್ತು ನಾವು ಮಾತಿನ ಬಗ್ಗೆ, ಮಾತು ಮಾಡಬಲ್ಲಂಥ ಪರಿಣಾಮದ ಬಗ್ಗೆ, ಮಾತು ಏಕೆ ಹದವಾಗಿರಬೇಕು, ಮಿತವಾಗಿರಬೇಕು, ಈಗೆಲ್ಲ ಹೇಳಿದ್ವಿ ಸರಿ. ಆದರೆ ನಮ್ಮ ಬೈಬಲ್ನಲ್ಲಿ ಮಾತಿನ ಬಗ್ಗೆ ಏನು ಹೇಳ್ತಾರೆ ಅಂತ ತಾವು ಸ್ವಲ್ಪ ನಮ್ಮ ಶ್ರೋತೃವರ್ಗದ ಸೌಲಭ್ಯಕ್ಕಾಗಿ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ.
ಖಂಡಿತವಾಗ್ಲೂ ಸತ್ಯವೇದದಲ್ಲಿ ಮಾತಿನ ಬಗ್ಗೆ ಬಹಳಷ್ಟು ಮಾತುಗಳಿದೆ. ಮಾತು ಹೇಗಿರಬೇಕು, ನಾಲಿಗೆ ಹೇಗಿರಬೇಕು, ಅದ್ರ ಬಗ್ಗೆ ನಾನು ಹಾಗೆ ಹೇಳೋ ಬದಲು ಕೆಲವೊಂದು ವಾಕ್ಯಗಳನ್ನ ನಿಮಗೆ ಓದಿ ಹೇಳ್ತೀನಿ. ಈ ಸತ್ಯವೇದ ಗ್ರಂಥದಲ್ಲಿ 2 ಭಾಗಗಳಿದೆ ನಿಮ್ಗೆ ಗೊತ್ತಿರೋ ಹಾಗೆ. ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆ ಅಂದರೆ ಯೇಸು ಕ್ರಿಸ್ತ ಹುಟ್ಟಕ್ಕೂ ಮೊದಲಿನ ಕಾಲದಲ್ಲಿ, ಅಂದರೆ ಲೋಕದ ಅನಾದಿಯಿಂದ ಯೇಸು ಕ್ರಿಸ್ತಂದವರೆಗೂ ನಡೆದಂಥ ಒಂದು ಘಟನೆಗಳೆಲ್ಲ ದಾಖಲಾಗಿರೋಂಥದ್ದು. ಅದು ಭಾಳ ಬ್ರೀಫಾಗಿ, ಎಲ್ಲ ವಿಶದವಾಗಿಲ್ಲ, ಅದು ಒಂದು ಸಂಕ್ಷಿಪ್ತವಾಗಿ ದಾಖಲಾಗಿರೋಂಥ ರಾಜರ ಚರಿತ್ರೆ ಇರ್ಬೋದು, ಪ್ರವಾದಿಗಳ ಮಾತುಗಳಿರ್ಬೋದು, ಜನರ ನಡವಳಿಕೆ ಇರ್ಬೋದು, ಸಾಮಾಜಿಕವಾದ ಇಸ್ರೇಲರ ಬಗ್ಗೆ ವಿಶೇಷವಾಗಿ ದಾಖಲಾಗಿರೋಂಥ ವಿಚಾರಗಳು. ಹಾಗೆ ಇಲ್ಲಿ 2ನೇ ಒಂದು ಭಾಗ ನೋಡ್ತೀವಿ, ಅದು ಸುವಾರ್ತೆಗಳ ಭಾಗ ಅಥವಾ ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆಗಳ ಭಾಗ. ಅಲ್ಲಿ 4 ಜನ ಯೇಸುಸ್ವಾಮಿ ಶಿಷ್ಯರು ಯೇಸುಸ್ವಾಮಿ ಬಗ್ಗೆ ಬರೆದಿರೋಂಥ ವಿಚಾರಗಳನ್ನ ಅಲ್ಲಿ ಹೇಳಲ್ಪಟ್ಟಿದೆ. ಅದು ಶುಭವಾರ್ತೆ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಪತ್ರಿಕೆಗಳ ವಿಭಾಗ ಅಂತ ಇದೆ. ಅಂದರೆ ಪೌಲ ಯೇಸುಸ್ವಾಮಿ ನಂತರದ ಶಿಷ್ಯ. ಯೇಸುಸ್ವಾಮಿ ಇದ್ದಾಗ ಅವನು ವಿರೋಧಿಯಾಗಿರ್ತಾನೆ, ಆದರೆ ಅವನು ಯೇಸುಸ್ವಾಮಿಯೇ ದೇವರು ಅಂತ ಒಂದು ಜೀವನದಲ್ಲಿ ನಡೆದಂಥ ಒಂದು ದೊಡ್ಡ ಘಟನೆಯಿಂದ ಅರ್ಥ ಮಾಡಿಕೊಂಡು ಆಮೇಲೆ ಸಂಪೂರ್ಣವಾಗಿ ಅವನು ಯೇಸುಸ್ವಾಮಿಗೆ ಭಕ್ತನಾಗ್ತಾನೆ, ಶರಣಾಗ್ತಾನೆ. ನಂತರ ತನ್ನ ಜೀವ ಇರೋವರೆಗೂ ಆತನಿಗೋಸ್ಕರ ಸಾಕ್ಷಿ ಆಗ್ತಾನೆ. ಅವನು ಮಾಡಿದಂಥ ಪ್ರಯಾಣಗಳೇನಿದೆ, 3 ಬಾರಿ ಪ್ರಯಾಣ ಮಾಡ್ತಾನೆ. ಆ ಒಂದು ಮಿಷನರಿ ವಾಯೇಜ್ ಅಂತ ಹೇಳ್ತೀವಿ. ಆ ಮಿಷನರಿ ಪ್ರವಾಸಗಳನ್ನ, ಅಲ್ಲಿ ನಡೆದಂಥ ಅನುಭವಗಳು, ಆಗ ಸಂಧಿಸಿದಂಥ ವ್ಯಕ್ತಿಗಳು, ಬೇರೆ ಬೇರೆ ಸಮಾಜಕ್ಕೆ ಕೊಟ್ಟಂಥ ಎಚ್ಚರಿಕೆಗಳು, ಇದು ಕ್ರೈಸ್ತ ನಡವಳಿಕೆ ಹೇಗಿರಬೇಕು, ಯೇಸು ಕ್ರಿಸ್ತನ ಶಿಷ್ಯರಾದವರು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟರಂಥದ್ದು ಇದು. ಇದರಲ್ಲಿ ಮತ್ತೆ ಇನ್ನೊಬ್ಬ ಪೇತ್ರ ಕೂಡ ಬರೆದಿದ್ದಾನೆ. ಯೇಸು ಸ್ವಾಮಿ ಇನ್ನೊಬ್ಬ ಶಿಷ್ಯ ಪೇತ್ರ ಬರೆದಿದ್ದಾನೆ. ಹಾಗೆ ಯಾಕೋಬ ಕೂಡ ಒಂದು ಪತ್ರಿಕೆ ಬರೆದಿದ್ದಾನೆ. ಯೋಹಾನ, ಯಾಕೋಬ, ಪೇತ್ರ ಇವರು ಕೂಡ ಕೆಲವು ಪತ್ರಿಕೆಗಳನ್ನ ಬರೆದಿದ್ದಾರೆ. ಇದು ಕೂಡ ಬೈಬಲ್ನ ಕೆಲವೊಂದು ಪುಸ್ತಕಗಳಲ್ಲಿ ಅಡಕವಾಗಿದೆ. ಈ ಬೈಬಲ್ನ ಪ್ರಕಟಣೆಗಿಂತ ಹಿಂಭಾಗ ಪೇತ್ರ 1, ಪೇತ್ರ 2 ಅಂತ ಒಂದು ಭಾಗಗಳಿದೆ. ಮತ್ತು ಅದಕ್ಕೆ ಹಿಂಭಾಗದಲ್ಲಿ ಯಾಕೋಬ ಅನ್ನೋ ಒಂದು ಪುಸ್ತಕ ಬರ್ತದೆ, ಬೈಬಲ್ನ ಕೊನೆಯ ಭಾಗದಲ್ಲಿ ಬರೋವಂಥದ್ದು. ಈ ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಈ ನಾಲಿಗೆಯನ್ನು ಬಿಗಿ ಹಿಡಿಯುವುದರ ವಿಷಯ, ಇದ್ರ ಕುರಿತಾಗಿ ಸ್ವಲ್ಪ ವಿಷದವಾಗಿದೆ. ನಾನೊಂದು ಕೆಲವೊಂದು ವಾಕ್ಯಗಳನ್ನ ಓದ್ತೀನಿ, ದಯಮಾಡಿ ಕೇಳಿಸ್ಕೊಳ್ತೀರಾ? ನೋಡಿ, ಅಲ್ಲಿ ಬರೆದಿದೆ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಲೆಕ್ಚರ್ ಕೊಡ್ತಾರೆ ಇವತ್ತು. ನೋಡೋಕೆ ಹೋದರೆ ಯಾರು ಬೇಕಾದರೂ ಬಿಟ್ಟಿಯಾಗಿ ಮಾತಾಡ್ಬೋದು. ಸ್ವಲ್ಪ ಅವಕಾಶ ಸಿಕ್ಬಿಟ್ರೆ ನಾವೇನು ಮಾಡ್ತೀವಿ, ನಾವು ಬೋಧನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಬೋಧಕರು ಅಂದಾಗ ಅವರು ಟೀಚರ್ ಆಗಿರಬೇಕು, ಪ್ರೊಫೆಸರ್ ಆಗಿರಬೇಕು ಅಂತ ಇಲ್ಲ. ಜೀವಮಾನದಲ್ಲಿ ಯಾವನಾದ್ರು ಸ್ವಲ್ಪ ಹಳ್ಳಕ್ಕೆ ಬಿದ್ದರೆ ನಾವು ಶುರು ಮಾಡಿಬಿಡ್ತೀವಿ, ನಾನು ಅದಕ್ಕೆ ಹೇಳಿದೆ ನೋಡೋ ಅಲ್ವಾ. ನಮ್ಮ ವಾಯ್ಸು, ನಮ್ಮ ಟೋನೇ ಬದಲಾಗ್ಬಿಡ್ತದೆ. ಅದಕ್ಕೆ ಆದರೆ ಈ ಬೋಧಕರು ಆಗಬೇಕಾದಾಗ ಭಾಳ ಎಚ್ಚರಿಕೆ ಆಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಬೋಧಕರು ಅಂದಾಗ ಪ್ರೊಫೆಷನಲ್ ಬೋಧಕರೇ ಆಗಿರಬೇಕು ಅಂತ ಇಲ್ಲ. ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆ ತಿರುಗಿಸ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ಕೂಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತವೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದೆ ನೋಡ್ರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ತಾನು ಹಾಳಾಗದಲ್ಲದೆ ಇಡೀ ಪ್ರಪಂಚನೇ ಹಾಳು ಮಾಡ್ತದಂತ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳು, ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಅಂದರೆ ನಾಲಿಗೆಯಿಂದನೇ ಮನುಷ್ಯ ಏನು ಮಾಡ್ತಿದ್ದಾನೆ, ಆನೆ ಅಂತ ಪ್ರಾಣಿಗಳನ್ನು ಕೂಡ ಏನು ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಯಾವ ಪ್ರಾಣಿ, ಸಿಂಹ, ಅದು ಒಂದು ಪಂಜಾಬ್ ಬೀಸಿದ್ರೆ ಮನುಷ್ಯ ತರಗಲೆ ಅಂತ ಹರೋಗ್ಬಿಡ್ತಾನೆ. ಆದರೆ ಅಂಥದನ್ನು ಕೂಡ ಅವನೇನು ಮಾಡ್ತಾನೆ, ತನ್ನ ನಾಲಿಗೆಯಿಂದ ಅದನ್ನು ಕಂಟ್ರೋಲ್ ಮಾಡ್ತಾನೆ. ಆದರೆ ನಾಲಿಗೆಯು ಯಾವ ಮಾನವನು ಹತೋಟಿಗೆ ತರಲಾರನು.
ನಾಲಿಗೆಯಿಂದ ಅವನು ಬೇರೆಯವ್ರನ್ನ ಹತೋಟಿಗೆ ತಂದ್ಕೊಳ್ತಾನೆ, ಆದರೆ ತನ್ನನ್ನು ತಾನು ಹತೋಟಿಗೆ ತಂದ್ಕೊಳ್ಳೋಕ್ಕೆ ಅವನಿಗೆ ಸಾಧ್ಯ ಆಗಲ್ಲ. ತನ್ನ ನಾಲಿಗೆನ ಯಾವನಾರು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆದರೆ ಅವನು ಖಂಡಿತವಾಗ್ಲೂ ಏನು ಮಾಡ್ತಾನೆ, ಈ ಒಂದು ತನ್ನ ದೇಹವನ್ನು ಕೂಡ ತನ್ನ ಜೀವನವನ್ನು ಕೂಡ ಹತೋಟಿಗೆ ತಂದಿಟ್ಕೊಳ್ತಾನೆ. ಅದು ಸುಮ್ಮನೆ ಇರಲಾರದು, ಕೆಡುಕಾಗಿದೆ. ಆದರೆ ನಾಲಿಗೆಯನ್ನು ಯಾವ ಮಾನವನ ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿ ಇದೆ. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿ ಇದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡ್ತೀವಿ. ದೇವರನ್ನು ಕೊಂಡಾಡೋದು ಅದೇ ನಾಲಿಗೆ. ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ನೋಡಿ, ದೇವರು ಇಲ್ಲಿ ಇನ್ನೊಂದು ಸರಿ ಹೇಳ್ತಿದ್ದಾರೆ, ಮನುಷ್ಯ ದೇವರ ಒಂದು ಸ್ವರೂಪದಲ್ಲಿ ಉಂಟಾಗಿದ್ದಾನೆ. ಆದಿಕಾಂಡದಲ್ಲೇ ನೋಡ್ತೀವಿ, ಅದನ್ನು ಇಲ್ಲಿ ಇನ್ನೊಂದು ಸರಿ ಜ್ಞಾಪಕ ಮಾಡ್ತಿದ್ದಾರೆ. ಅಂಥ ದೇವರ ಹೋಲಿಕೆಗೆ ಉಂಟಾಗಿರುವಂಥ ಮನುಷ್ಯನನ್ನು ಈ ನಾಲಿಗೆ ಏನು ಮಾಡ್ತದೆ, ಶಪಿಸುತ್ತೆ. ಅಂದರೆ ದೇವರನ್ನೇ ಶಪಿಸಿದಾಗೆ ಅಂತ ಇಲ್ಲಿ ಹೇಳ್ತಾ ಇದೆ. ಒಂದೇ ಬಾಯಿಂದ ಸ್ತುತಿ ಶಾಪ ಎರಡೂ ಹೊರಬರ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಬೈಬಲು ಸ್ಪಷ್ಟವಾಗಿ ಹೇಳ್ತಾ ಇದೆ, ಹೀಗಿರೋದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಹೊರಟು ಬರುವುದುಂಟೆ. ಊಟ ನೀರಿಂದ ಊಟ ಇದೆಯಲ್ಲ, ಸ್ಪ್ರಿಂಗ್ ಬುಗ್ಗೆ, ಅದರಿಂದ ಸಿಹಿ ನೀರು ಇಲ್ಲ, ಅದು ಸಿಹಿ ನೀರು ಬರ್ತದೆ, ಇಲ್ಲ ಕಹಿ ನೀರು ಬರ್ತದೆ. ನಮಗಿರೋದು ಒಂದೇ ನಾಲಿಗೆ, ಒಂದೇ ಬಾಯಿ. ಅದೇ ಬಾಯಿಂದ ಸ್ತುತಿನೂ ಬರ್ತದೆ, ಅದೇ ಬಾಯಿಂದ ಶಾಪನೂ ಬರ್ತದೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದುಂಟೆ. ದ್ರಾಕ್ಷೆ ಬಳ್ಳಿಯಲ್ಲಿ ಅಂಜೂರದ ಹಣ್ಣು ಸಿಗುವುದೋ? ಹಾಗೆಯೇ ಉಪ್ಪು ನೀರಿನ ಬಾಯಿಂದ ಸಿಹಿ ನೀರು ಬರುವುದಿಲ್ಲ. ಇದು ಬೈಬಲಲ್ಲಿರೋದು. ಇನ್ನು ಮುಂದಕ್ಕೆ ಹೇಳ್ತಾರೆ ನೋಡಿ, ನಿಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನೂ ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಜ್ಞಾನಿಯಾದವನು ಹೇಗಿರ್ತಾನೆ? ಶಾಂತ ಗುಣದವನಾಗಿರ್ತಾನೆ. ಎಲ್ಲವನ್ನ ಬಲ್ಲವನು ಏನು ಮಾಡ್ತಾನೆ? ಎದುರಾಳಿ ಅವನು ಒಂದು ಪಕ್ಷ ಮೂರ್ಖತನದಿಂದ ಮಾತಾಡ್ತಿದ್ರು, ಇವನೇನಾಗಿರ್ತಾನೆ? ಶಾಂತವಾಗಿರ್ತಾನೆ, ಸುಮ್ಮನೆ ಇರ್ತಾನೆ. ಯಾಕೆಂದರೆ ಅವನಿಗೇನೂ ಗೊತ್ತಿಲ್ಲ, ಅದಕ್ಕೆ ಬಡಬಡಿಸ್ತಾನೆ. ಅವನಿಗೆ ತಿಳುವಳಿಕೆ ಇಲ್ಲ, ಆದರೆ ತಾನು ತಿಳುವಳಿಕಸ್ತನಾಗಿ ವರ್ತನೆ ಮಾಡಬೇಕು ಅನ್ನೋ ಒಂದು ಸತ್ಯಾಂಶ ತಿಳ್ಕೊಂಡಿರ್ತಾನೆ. ಇಲ್ಲದ್ರೆ ಏನು ಮಾಡ್ತಾನೆ? ಅವನ ಮಾತಿಗೆ ಇವನು ಮಾತು ಜೋಡಿಸಿ, ಮಾತಿಗೆ ಮಾತು ಬೆಳೆದು ಬಿರಸವಾಗಿ ಕೊನೆಗೆ ಅದು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗ್ಬೋದು, ಕೊಲೆಯ ಹಂತಕ್ಕೂ ಬೇಕಾದರೂ ಹೋಗ್ಬೋದು. ಇವತ್ತು ನೋಡ್ತೀವಿ ಜಗಳ ಜೂಟಿಗಳೆಲ್ಲ ನಡೆಯೋದು ಸಣ್ಣ ಸಣ್ಣ ಕ್ಷುಲಕ ಕಾರಣಕ್ಕೆ. ಅಲ್ಲಿ ಯಾವ ದೊಡ್ಡ ಆಸ್ತಿನೂ ಹೋಗಲ್ಲ, ಏನೂ ಆಗಲ್ಲ. ಅವನೇನೋ ಒಂದು ಮಾತಾಡ್ತಾನೆ, ಇವನೇನೋ ಒಂದು ಮಾತಾಡ್ತಾನೆ. ಸ್ನೇಹಿತರೇ ಇರ್ತಾರೆ, ಆಪ್ತವಾದ ಸ್ನೇಹಿತರೇ ಇರ್ತಾರೆ. ಆದರೆ ಮಾತಿಗೆ ಮಾತು ಬೆಳೆದು ಕೊನೆಗೆ ಅದು ದೊಡ್ಡ ಕೊಲೆ ಅಂತ ಒಂದು ಇದಕ್ಕೂ ಕೂಡ ದುರಂತಕ್ಕೂ ಕೂಡ ಕಾರಣ ಆಗ್ತದೆ. ಅವನ ಪ್ರಾಣನೂ ಹೋಗುತ್ತೆ, ಇವನ ಜೀವನ ಜೈಲಲ್ಲಿ ಕಳೆಯುವಂಗಾಗ್ತದೆ. ಅದರಿಂದ ಜ್ಞಾನಿಯಾದವನು ಹೇಗಿರಬೇಕು ಅಂದರೆ, ಅವನು ಶಾಂತ ಗುಣದಿಂದ ಇರಬೇಕಾದ್ರೆ ಅವನ ಫಲಗಳಿಂದ ಅದನ್ನು ತೋರಿಸ್ಬೇಕು. ಅವನ ಮಾತಿನಿಂದ ಅದು ವ್ಯಕ್ತವಾಗಬೇಕು. ಇತರರು ಕೋಪಿಸ್ಕೊಂಡ್ರು, ಇತರರು ಯಾವುದೇ ರೀತಿಯಲ್ಲಿ ಅವನಿಗೆ ಹಾನಿ ಆಗೋವಾಗೆ ಮಾತಾಡ್ತಿದ್ರು, ಅದೆಲ್ಲ ಟೈಮ್ ಬೀಯಿಂಗ್, ಒಂದು ಆ ಕ್ಷಣದಲ್ಲಿ ಮಾತ್ರ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಅವ್ನು ಮಾತಾಡ್ದವನಿಗೆ ಅರ್ಥ ಆಗ್ತದೆ, ನಾನು ಮೂರ್ಖವಾಗಿ ಮಾತಾಡ್ತಿದ್ದೀನಿ ಅಂತ. ಇವನೇನು ಮಾತಾಡಲಿಲ್ಲ, ಇವನೇನು ಪ್ರತಿಕ್ರಿಯೆ ತೋರಿಸಲಿಲ್ಲ ಅಂದರೆ ಇವನು ಶಾಂತನಾಗೇ ಇದ್ದರೆ, ಅದಕ್ಕೆ ಸ್ಥಿತಪ್ರಜ್ಞತೆ ಅಂತ ಕೂಡ ಹೇಳ್ತಾರೆ. ಆಯಿತಾ? ಯಾರಿಗೆ ಬರ್ತದೆ ಅಂದರೆ, ಮಾತಿನಲ್ಲಿ ಒಂದು ನಿಜವಾಗಿರೋಂಥ ಒಂದು ಕಂಟ್ರೋಲ್ ಇದ್ದವ್ರಿಗೆ, ನಿಯಂತ್ರಣ ಇದ್ದವ್ರಿಗೆ ಮಾತ್ರ ಇದು ಸಾಧ್ಯವಾಗ್ತದೆ. ಇದನ್ನು ಬೈಬಲ್ ಹೇಳ್ತಾ ಇದೆ ನೋಡಿ, ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ. ಸತ್ಯಕ್ಕೆ ವಿರೋಧವಾಗಿ ಸುಳ್ಳನ್ನೇ ಆಡಿಕೊಂಡು ನಿಮ್ಮನ್ನು ನೀವೇ ಹೊಗಳ್ಕೊಳ್ಬೇಡ್ರಿ. ಕೆಲವು ಸಾರಿ ಹಂಗೆ ಮಾಡ್ತೀವಿ ನಾವು, ನಮಗೆ ನಾವು. ಯಾಕಂದರೆ ಕೋಪದ ಬರದಲ್ಲಿ ಅಥವಾ ಅಲ್ಲಿ ಏನೋ ಒಂದು ಚಾಲೆಂಜ್ ಇರ್ತದೆ, ಎದುರಾಳಿ ಅವನು ಏನೋ ಮಾತಾಡ್ತಾನೆ, ನಮಗೆ ಚುಚ್ಚಾಗಿ ಮಾತಾಡ್ತಾನೆ, ನಾವು ಅದಕ್ಕೆ ಏನು ಮಾಡ್ತೀವಿ? ನಾವು ಅವನಿಗೆ ಚುಚ್ಚಾಗಿ ಮಾತಾಡಬೇಕು. ಅಲ್ಲಿ ಸತ್ಯ ಪಥ್ಯ ಏನು ಬೇಕಾಗಿಲ್ಲ. ಅಲ್ಲೇನೋ ಅವನಿಗೆ ಚುಚ್ಚಲೇಬೇಕು ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ? ಸುಳ್ಳನ್ನು ಕೂಡ ನಾವು ಯದ್ವಾ ತದ್ವಾ ರೀತಿಯಲ್ಲಿ ಮಾತಾಡ್ತೀವಿ, ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಮಾತಾಡ್ತೀವಿ. ಅದು ಅವನಿಗೆ ತುಂಬ ಘಾಸಿ ಮಾಡ್ತದೆ. ನೀವೇ ಆಗಲೇ ಹೇಳಿದ್ರಿ, ತಂದೆ ಅಷ್ಟು ಪ್ರೀತಿಯಿಂದ ಸಾಕಿರ್ತಾನೆ ಮಗಳನ್ನ. ಆ ಮಗಳ ಅಭ್ಯುದಯನೇ ತನ್ನ ಜೀವನದ ಒಂದು ಧ್ಯೇಯ ಅಂದ್ಕೊಂಡಿರ್ತಾನೆ.
ಆದರೆ SLC PUC ಒಂದು ಸಣ್ಣದಾಗಿ ಒಂದು ಕಡಿಮೆ ಮಾರ್ಕ್ಸ್ ತೊಗೊಂಡ್ಲು ಅಥವಾ ಫೇಲ್ ಆಗ್ಬಿಟ್ಲು ಅಂದರೆ ಅದಕ್ಕೆ ತನಗೆ ಬಂದ ಸಿಟ್ಟನ್ನು ತಾನು ನಿಯಂತ್ರಣ ಮಾಡ್ಕೊಳ್ದೆ ಆ ಸಿಟ್ಟನ್ನು ಮಾತಿನ ಭರದಲ್ಲಿ ಅದನ್ನು ತೋರಿಸ್ಬಿಟ್ರೆ ಆ ಮಗು ಹೇಗೆ ಅದು ವಿಲವಿಲ ಒದ್ದಾಡಿ ಕೊನೆಗೆ ಸಾಯೋ ಹಂತಕ್ಕೆ ಕೊಟ್ಟೋಗ್ಬಿಡುತ್ತೆ. ಇದನ್ನು ದಿನನಿತ್ಯ ಪೇಪರ್ನಲ್ಲಿ ನೋಡ್ತೀವಿ. ಯಾಕೆ SLC PUC ರಿಸಲ್ಟ್ ಬಂದಾಗ ಮಕ್ಕಳುಗಳು ಸಾಯ್ತಾರೆ ಅಂತ ಹೇಳಿದ್ರೆ ಆ ತಂದೆ ತಾಯಿಗಳ ಪ್ರತಿಕ್ರಿಯೆ ಬಹುಶಃ ಆಗಿರ್ತದೆ, ಅಷ್ಟು ತೀಕ್ಷ್ಣವಾಗಿರ್ತದೆ. ಆ ಮಾತು ಒಬ್ಬ ಮನುಷ್ಯನ ಕೊಲ್ಲೋ ಹಂತಕ್ಕೂ ಕರ್ಕೊಂಡು ಹೋಗ್ತಾರೆ. ಅವ್ರು ವಿಷನೇ ಕೊಡಬೇಕಾಗಿಲ್ಲ, ಅವರು ಚೂರಿನೇ ಹಾಕಬೇಕಾಗಿಲ್ಲ, ಮಾತಿನಲ್ಲೇ ಕೊಂದು ಬಿಡ್ತಾರೆ. ಮತ್ತು ಇಲ್ಲಿ ಹೇಳ್ತದೆ ನೋಡಿ, ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅಂದರೆ ಈ ರೀತಿಯಾಗಿ ವಿರುದ್ಧವಾಗಿ ಸುಳ್ಳಾಡಿಕೊಳ್ಳುವಂಥದ್ದು ಅದು ದೇವರಿಂದ ಬಂದಂಥ ಜ್ಞಾನ ಅಲ್ಲ. ಆಯಿತಾ? ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ಮಣ್ಣಿಂದ ಬಂದಂಥದ್ದು. ಮನುಷ್ಯನ ಕೀಳು ಅಂತ ಹೇಳ್ತೀವಲ್ಲ, ಆ ಕೀಳು ಅಭಿರುಚಿಯಲ್ಲಿ ಇದು ಕೂಡ ಒಂದು. ದೆವ್ವಗಳಿಗೆ ಸಂಬಂಧಪಟ್ಟದ್ದು ನೋಡಿ ಎಷ್ಟು ಇದರಾಗಿ ವರ್ಸ್ಟಾಗಿ ಹೇಳ್ತದೆ ಅಂದರೆ, ಅದನ್ನು ಎಲ್ಲಿಗೆ ಹೋಲಿಸ್ತದೆ ಅಂದರೆ ದೆವ್ವಗಳು ಅಂದರೆ ಪೈಶಾಚಿಕವಾದಂಥ ಒಂದು ಆಲೋಚನೆಗಳಿಗೆ ಇದು ಸಂಬಂಧಪಟ್ಟದ್ದು ಅಂತ ಹೇಳ್ತದೆ. ಮತ್ಸರವು ಪಕ್ಷಭೇದವೂ ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದಂಥ ನೀಚ ಕೃತ್ಯಗಳು ಇರುವವು. ಹೊಟ್ಟೆ ಕಿಚ್ಚಿದ್ರೆ ನಿಮಗೆ ಏನೆಲ್ಲ ಆಗ್ಬಿಡ್ತದೆ. ನಿಮ್ಮ ಕಣ್ಣಿಗೆ ಅಲ್ಲಿ ಯಾವುದು ಸ್ವಸ್ಥವಾಗಿ ಕಾಣೋದೇ ಇಲ್ಲ. ಲೋಕ ಎಲ್ಲ ನಿಮ್ಗೆ ಹೆಂಗೆ ಕಾಣುತ್ತೆ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಏನಾಗಿರುತ್ತೆ, ಕೆಂಪಿಗೆ ಕಾಣ್ತದೆ. ನಾನು ಕನ್ನಡಕ ಹಾಕೋಬಿಟ್ಟಿದ್ದೀನಿ, ನಾನು ಕೆಂಪು ಕನ್ನಡಕ ಹಾಕೊಂಡ್ರೆ ಲೋಕ ಹೆಂಗೆ ಕಾಣುತ್ತೆ, ಕೆಂಪಿಗೆ ಕಾಣುತ್ತೆ ಅಲ್ವೇ? ಹಾಗೆ ಇಲ್ಲಿ ಅವನಿಗೆ ಕೋಪದ ಬರದಲ್ಲಿ ಬೇರೆ ಏನೂ ಕಾಣಲ್ಲ. ಅವನು ಗಂಡ ಅಂತ ಗೊತ್ತಾಗಲ್ಲ, ಹೆಂಡತಿ ಅಂತ ಗೊತ್ತಾಗಲ್ಲ, ಮಗಳು ಅಂತ ಗೊತ್ತಾಗಲ್ಲ, ಅಥವಾ ಇನ್ನೊಬ್ರು ಅಂತ ಗೊತ್ತಾಗಲ್ಲ, ಸ್ನೇಹಿತ ಅಂತಲೂ ಗೊತ್ತಾಗಲ್ಲ. ಆ ಕೋಪದ ಒಂದು ಭರದಲ್ಲಿ ಅವನು ಯಾರನ್ನ ಹೇಗೆ ಬೇಕಾದ್ರೂ ಹೀಯಾಳಿಸ್ಬಿಡ್ತಾನೆ. ಅಲ್ಲಿ ಮತ್ಸರವು ಪಕ್ಷಭೇದವೂ ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದಂಥ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನವಾದದ್ದು, ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ತಪ್ಪುಗಳು ಯಾರೂ ಮಾಡದೇ ಇರಲ್ಲ ಜೀವಮಾನದಲ್ಲಿ. ನಾವು ಕೂಡ ಅನೇಕ ಸಾರಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನ ಮಾಡಿಬಿಡ್ತೀವಿ. ಆದರೆ ಇಲ್ಲಿ ನೋಡಿ, ಅದನ್ನು ಒಪ್ಕೊಳ್ಳೋದು ದೊಡ್ಡಸ್ತನ. ಹೌದು. 8 ಎದೆಗಾರಿಕೆ ಯಾರಿಗೆ ಅಂತ ಹೇಳಿದ್ರೆ ತಪ್ಪುಗಳನ್ನ ಒಪ್ಕೊಳ್ಳೋರಿಗೆ. ಮನೆ ಮಾಚ್ಕೊಳ್ಳೋನೇನೋ ಹೇಳಿ, ಆದರೆ ತನ್ನನ್ನು ತಾನು ಒಪ್ಕೊಳ್ಳೋನು, ನಾನು ಹೌದಪ್ಪ ಆಗೋಯ್ತು, ಏನು ಮಾಡಲಿಕ್ಕಾಗಲ್ಲ. ಆದರೆ ಒಪ್ಪಿಕೊಂಡು, ಅದಕ್ಕೆ ಬೈಬಲ್ ಹೇಳ್ತದೆ, ಯಾರು ಅದನ್ನು ಒಪ್ಪಿಕೊಂಡು ಬಿಟ್ಬಿಡ್ತಾನೆ ಅವನು ದೊಡ್ಡವನು, ಅವನಿಗೆ ದೇವ್ರು ಕೂಡ ಕ್ಷಮಿಸ್ತಾನೆ. ದೇವರೇ ಕ್ಷಮಿಸಿದ್ಮೇಲೆ ಮನುಷ್ಯರೇನು ಅಲ್ವೇ? ಇವತ್ತು ನಮ್ಮ ಕಾನೂನುಗಳು ನೋಡ್ತೀವಿ, ಕಾನೂನುಗಳು ಭಾಳ ತೀಕ್ಷ್ಣವಾಗಿರ್ತವೆ. ಒಂದೊಂದು ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ಅವನ ಅಪರಾಧಿನ ನಿಜವಾದ ಅರ್ಥದಲ್ಲಿ ಅವನ್ನ ಇದಕ್ಕೆ ಶಿಕ್ಷೆಗೆ ಗುರಿಪಡಿಸುವಂತಾಗಿರ್ತದೆ. ಆದರೆ ಅಲ್ಲಿ ಸಮಯ ಸಂದರ್ಭ ನೋಡ್ಕೊಳ್ತಾರೆ, ಯಾವ ಸಂದರ್ಭದಲ್ಲಿ ಯಾವಾಗ ಒಂದು ಕಾರಣಕ್ಕೆ ಹೀಗೆಲ್ಲ ಆಯಿತು. ಜಡ್ಜ್ಗಳು ಒಂದು ನ್ಯಾಯ ತೀರ್ವಿಕೆ ಕೊಡಬೇಕಾದಾಗ ಇವನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಹೊಂದಬೇಕಾದ್ರೆ ಎದುರಾಳಿ ಏನು ಮಾಡಿದ್ದ, ಕೊಲ್ಲಷ್ಟು ಇವನಿಗೆ ಕೋಪ ಯಾಕೆ ಬಂತು, ಅವನು ಅಷ್ಟು ಮಟ್ಟಿಗೆ ಕೋಪ ಎಬ್ಬಿಸಿದ್ನ. ಕೆಲವರು ಬೇಕು ಅಂತಲೇ ಏನು ಮಾಡ್ತಾರೆ, ಮೆಣಸಿನ್ಕಾಯಿ ಇಟ್ಟಾಗೆ ಅಂತ ಹೇಳ್ತಾರಲ್ಲ, ಅಷ್ಟರ ಮಟ್ಟಿಗೆ ಕೋಪ ಎಬ್ಬಿಸ್ತಾರೆ. ಎಬ್ಬಿಸಿದಾಗ ಏನು ಮಾಡ್ತಾರೆ, ತಡಿಲಾರ್ದೆ ಅವ್ರನ್ನ ಎದುರಾಳಿನ ಅವರು ಕೊಲ್ಲುವಂಥ ಒಂದು ಮಟ್ಟಕ್ಕೆ ಕೊಟ್ಟೋಗಿರ್ತದೆ. ಅದರಿಂದ ಸಂದರ್ಭ ಸಾಕ್ಷಿಗಳನ್ನ ಕೂಡ ನೋಡ್ತಾರೆ. ಇಲ್ಲಿ ಹೇಳ್ತಾರೆ, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಮತ್ತು ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಇದು ಮೇಲಿನಿಂದ ಬರುವಂಥದ್ದು. ಅಂದರೆ ದೇವ್ರು ಕೊಡುವಂಥ ಒಂದು ವರಪ್ರಸಾದ, ದೇವ್ರು ಕೊಡುವಂಥ ಜ್ಞಾನ, ತಿಳುವಳಿಕೆ ಇದಿದ್ದಾಗ ನಮ್ಮಲ್ಲಿ ಏನಾಗಿರ್ತದೆ, ಅಲ್ಲಿ ವಿನಯ ಇರ್ತದೆ. ನಮ್ಮಲ್ಲಿ ಏನಾಗಿರ್ತದೆ, ಸಂತೋಷವಾಗಿ ಒಪ್ಕೊಳ್ತೀವಿ. ತಪ್ಪಿರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಅಥವಾ ಬೇರೆಯವ್ರು ತಪ್ಪಿದ್ರು ಕೂಡ ನಾವು ಅದನ್ನೇನು ಮಾಡ್ತೀವಿ, ಸ್ವೀಕಾರ ಮಾಡ್ತೀವಿ. ಹೌದಪ್ಪ, ಅವನು ಕೂಡ ಒಬ್ಬ ಮನುಷ್ಯ, ಏನು ಮಾಡೋಕ್ಕಾಗುತ್ತೆ, ಅವನು ತಪ್ಪು ಮಾಡಿದ್ದಾನೆ, ನಾನು ಹೆಂಗೆ ತಪ್ಪು ಮಾಡ್ತೀನಿ ಹಾಗೆ ಅವನು ತಪ್ಪು ಮಾಡಿದ್ದಾನೆ ಅಂತ ಅದನ್ನು ಕೂಡ ಒಪ್ಕೊಳ್ತೀವಿ. ಮತ್ತು ಒಳ್ಳೆ ಫಲಗಳಿಂದ ಕರುಣೆ ಮುಂತಾದ, ಕರುಣೆ ಇದ್ದರೆ ನಾವೆಲ್ಲನೂ ಕ್ಷಮಿಸೋದಕ್ಕೆ ಸಾಧ್ಯ. ಯಾರೂ ಮಾಡಬಾರದ ತಪ್ಪುಗಳನ್ನ ಯಾರೂ ಮಾಡಲ್ಲ, ಎಲ್ಲ ಮನುಷ್ಯ ಮಾಡ್ಬೋದಾಗಿಂಥ ತಪ್ಪುಗಳೇ. ಅಲ್ಲಿ ಕರುಣಾರಸ ಒಂದು ಸ್ವಲ್ಪ ಇದ್ದರೆ ಏನಾಗುತ್ತೆ, ಈಗ ಇದು ಚಕ್ರಗಳು ತಿರುಗಬೇಕಾದ್ರೆ ಮಧ್ಯದಲ್ಲಿ ಕೀಲೆಣ್ಣೆ ಇರ್ತದಲ್ಲ, ಆ ಥರ ಅದನ್ನು ಸಹಿಸ್ಕೊಳ್ತದೆ.
ಒಂದಕ್ಕೊಂದು ರಬ್ ಆಗ್ತಾನೆ ಇರ್ತದೆ. ಜೀವನ ಅಂದಾಗ ಒಬ್ರಿಗೊಬ್ರು ಜೊತೆಲಿ ಹೋಗ್ಬೇಕಂದಾಗ ಏನಾಗ್ತದೆ, ಹಲವಾರು ಸಂದರ್ಭದಲ್ಲಿ ಸಂಘರ್ಷಗಳು ನಡೀತಾನೆ ಇರ್ತದೆ. ನಿಮ್ಗಿಷ್ಟ ಹಾಗೆ ನಾನು ಯಾವಾಗಲೂ ನಡ್ಕೊಳಕ್ಕಾಗಲ್ಲ, ನನಗಿಷ್ಟ ಆಗೋ ಹಾಗೆ ನೀವು ಯಾವಾಗಲೂ ನನಗೆ ನಡ್ಕೊಳಕ್ಕಾಗಲ್ಲ. ನಾವಿಬ್ಬರು ಎಷ್ಟೇ ಸ್ನೇಹಿತರಾಗಿರ್ಬೋದು, ನಮ್ಮ ಮಧ್ಯದಲ್ಲಿ ಏನಾಗಿರ್ತದೆ, ಆಗಾಗ ಬಿರುಕುಗಳು ಬರುತ್ತೆ, ಆಗಾಗ ಘರ್ಷಣೆಗಳು ಬರ್ತದೆ. ಅವ್ರ ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಸ್ನೇಹಿತರ ಸಂಬಂಧ ಇರ್ಬೋದು, ಸಮಾಜದಲ್ಲಿ ಯಾವುದೇ ರೀತಿಯಂಥ ಸಂಬಂಧ ಇರ್ಬೋದು. ಆ ಸಂಬಂಧಗಳ ಮಧ್ಯದಲ್ಲಿ ಏನಾಗುತ್ತೆ, ಆ ಘರ್ಷಣೆಗಳಿರ್ತದೆ. ಆದರೆ ಅಲ್ಲಿ ಕರುಣೆ, ಅಲ್ಲಿ ಪ್ರೀತಿ, ಅಲ್ಲಿ ಅನ್ಯೋನ್ಯತೆ, ಅಲ್ಲಿ ಏನಂದರೆ ಕ್ಷಮಿಸುವಂಥ, ಪರಸ್ಪರ ಕ್ಷಮಿಸುವಂಥ ಒಂದು ಸಣ್ಣ ಸ್ವಭಾವ ಇರೋದಾದರೆ ಅದೆಲ್ಲನೂ ಏನಾಗುತ್ತೆ, ತೂಗಿಸ್ಕೊಂಡು ಹೋಗುತ್ತೆ. ಈ ಮಾತು ನೀವು ಹೇಳ್ತಿದ್ರಲ್ಲ, ಆ ಮಾತು, ಅದರಲ್ಲಿ ಆ ಮಾತಿನ ಮಧ್ಯದಲ್ಲಿ ಅದು ಜೇನ್ ಇರಬೇಕು. ಕರುಣೆ ಇದ್ದಾಗ, ಪ್ರೀತಿ ಇದ್ದಾಗ ಮಾತು ಕೆಲವರಿಗೆ ಏನಾಗಿರುತ್ತೆ, ಸವಿಜನಾಗಿರ್ತದೆ. ಅದಕ್ಕೆ ಎಷ್ಟೋ ಸಾರಿ ಹೇಳ್ತಾರೆ, ಅಪತ್ಯ ಸತ್ಯನ ಹೇಳಬೇಡ, ಅಪ್ರಿಯ ಸತ್ಯನ ನೀನು ಹೇಳಬೇಡ ಅಂತ ಕೂಡ ಸಂಸ್ಕೃತದಲ್ಲಿ ಹೇಳಿದೆ. ಪ್ರಿಯ ಸತ್ಯವನ್ನು ಕೂಡ ಅಲ್ಲಿ ಪ್ರಿಯವಾದಂಥ ರೀತಿಯಲ್ಲಿ ಹೇಳಬೇಕು. ಔಷಧಿ ಕೊಡಬೇಕಾದ್ರೂ ಅದನ್ನು ಹೇಗೆ ಹೇಳಬೇಕು ಅಂತ ಹೇಳಿದ್ರೆ, ಔಷಧಿನ ಆ ಸಿಹಿ ರೂಪದಲ್ಲಿ ಕೊಡಬೇಕು ಅಂತ. ಹಾಗೆ ಇನ್ನೊಂದು ಕೊನೆ ವಚನ ಇದೆ, ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಸಮಾಧಾನ ಪಡಿಸೋರು ದೇವರಿಗೆ ಸಮಾನರು ಅಂತ ಹೇಳಲ್ಪಡ್ತದೆ. ಎಲ್ಲಿ ಶಾಂತಿ, ಈಗ ನಮ್ಮ ಮಹಾತ್ಮ ಗಾಂಧೀಜಿಯವ್ರನ್ನ ಲೋಕನೇ ಕೊಂಡಾಡ್ತದೆ, ನೆಲ್ಸನ್ ಮಂಡೇಲಾ ಅವ್ರನ್ನ ಲೋಕವೇ ಕೊಂಡಾಡ್ತದೆ. ಯಾಕಂತ ಹೇಳಿದ್ರೆ ಅವರು ಜನಾಂಗಗಳ ಮಧ್ಯದಲ್ಲಿ ಏನು ಮಾಡಿದರು, ಶಾಂತಿಯನ್ನು ಬಿತ್ತೋದಕ್ಕೆ ಪ್ರಯತ್ನ ಮಾಡಿದರು. ಗಾಂಧೀಜಿ ಅವರು ರೆವಲ್ಯೂಷನಿಸ್ಟ್ ಆಗಿದ್ದರೆ, ಕ್ರಾಂತಿಕಾರಿ ಆಗಿದ್ದರೆ ಅಲ್ಲಿ ಏನೇನಾಗ್ತಿತ್ತೋ ಗೊತ್ತಿಲ್ಲ. ಬಹುಶಃ ಇನ್ನೊಂದು ಥರ್ಡ್ ವರ್ಲ್ಡ್ ವಾರ್ ಆಗ್ಬೋದಿತ್ತೇನೋ. ನಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರು ಮಾಡಿದ್ದು ಒಳ್ಳೆಯದೇ, ಆದರೆ ಅವರು ಇಡೀ ಲೋಕದ ಅನೇಕ ರಾಷ್ಟ್ರಗಳನ್ನ ಅವ್ರು ಸಂಪರ್ಕ ಮಾಡಿದರು, ಭಾರತ ದೇಶಕ್ಕೆ ನೆರವನ್ನು ತೊಗೊಳಂದು ಬರೋದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಮಹಾತ್ಮ ಗಾಂಧೀಜಿ ಏನು ಮಾಡಿದರು, ಅಹಿಂಸಾ ಮಾರ್ಗದಿಂದನೇ ನಮ್ಮ ದೊಡ್ಡ ದೇಶಕ್ಕೆ ಗೌರವಯುತವಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಹಾಗೆ ನೆಲ್ಸನ್ ಮಂಡೇಲಾ ಅವರು ಕೂಡ ಅಷ್ಟೇ, ಅವರ ಇಡೀ ಜೀವನ ಬಹುಶಃ 28 ವರ್ಷ ನಾನು ಕೇಳಿದ ಮಟ್ಟಿಗೆ 29 ವರ್ಷ ಅವರು ಜೈಲಿನಲ್ಲೇ ಕಳೆದಿದ್ದಾರೆ. ಅವರು ಒಂದು ಮಾತು ಜೈಲೊಳಗಿಂದ ಅವರು ಒಂದು ಮಾತಾಡಿದರೆ ಅವರ ತಮ್ಮ ಜನಾಂಗಕ್ಕೆ ದೇಶನೇ ಹತ್ತಿ ಉರಿದೋಗ್ಬೋದು ಅಂತ ಸನ್ನಿವೇಶಗಳಿತ್ತು. ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಅದಕ್ಕೆ ಇವರೆಲ್ಲ ಶಾಂತಿ ಪುರಸ್ಕೃತರು, ನೊಬೆಲ್ ಶಾಂತಿ ಪುರಸ್ಕೃತರಾಗಿದ್ದಾರೆ. ನೊಬೆಲ್ ಶಾಂತಿ ಪ್ರತಿಷ್ಠಾನದಿಂದ ಅವರಿಗೆ ಪಾರಿತೋಷಿಕಗಳನ್ನ ಕೊಟ್ಟಿದ್ದಾರೆ. ಇವರೆಲ್ಲ ನಿಜವಾದ ಅರ್ಥದಲ್ಲಿ ಶಾಂತಿ ದೂತರಾಗಿದ್ದಾರೆ. ಹೀಗೆ ಮನುಷ್ಯನಿಗೆ ಮಾತಿನ ಮೇಲೆ ನಿಗಾ ಇದ್ದರೆ, ಮಾತನ್ನು ಅವನು ಬಳಸುವಂಥ ರೀತಿ ಗೊತ್ತಿದ್ರೆ, ಕಲೆ ಗೊತ್ತಿದ್ರೆ, ಅವನು ಜೀವಮಾನದಲ್ಲಿ ನಿಜವಾಗ್ಲೂ ಸಕ್ಸಸ್ ಆಗ್ತಾನೆ. ಮತ್ತು ತನ್ನ ಜೀವನವನ್ನು ರೂಪಿಸ್ಕೊಳ್ಳೋದು ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೂಡ ಕೊಡ್ತಾನೆ ಅಂತ ಹೇಳ್ಬೋದು. ಇದಕ್ಕೆ ತಾವೇನು ಹೇಳ್ತೀರಾ? ಈ ಮಾತಿನ ಸಂದರ್ಭ ಬಂದಾಗ ಅಂದರೆ ಪ್ರಿಯವಾದ ಮಾತು ಯಾವಾಗ ಆಡಬೇಕು, ಅಪ್ರಿಯವಾದ ಮಾತು ಯಾವಾಗ ಆಡಬೇಕು, ಈ ಬಗ್ಗೆ ಸಂಸ್ಕೃತದಲ್ಲಿ ಬಹಳ ಸೊಗಸಾದ ಒಂದು ಸುಭಾಷಿತ ಇದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಾ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಪ್ರಿಯವಾದ ಸತ್ಯವನ್ನು ಹೇಳ್ಬೇಡ. ಅಪ್ರಿಯವಾದ ಸತ್ಯ ಅಂದ್ರೆ ನಮಗೆ ಬಹಳ ಆಪ್ತರಾದವರು ಮರಣವಾದಾಗ ತಕ್ಷಣ ಅದನ್ನು ಹೇಳ್ಬಾರ್ದು. ಯಾಕೆಂದ್ರೆ ಇವ್ರು ಕೂಡ ಆಘಾತ ಆಗಿ ತೀರೋಗ್ಬೋದು. ಅದರಿಂದ ಅಂತ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ, ಅದನ್ನು ನಿಧಾನವಾಗಿ ಅವ್ರ ಮಾನಸಿಕವಾಗಿ ಅವ್ರು ಸಿದ್ಧಗೊಳಿಸಿದ ಮೇಲೆ ಹೇಳು. ನೀವು ಈ ವಿಚಾರ ಹೇಳಬೇಕಾದಾಗ ನನಗೊಂದು ಜ್ಞಾಪಕ ಬರ್ತದೆ. ನಾನು ಚಿಕ್ಕವನಿದ್ದಾಗ ಒಂದು ಟೆಲಿಗ್ರಾಮ್ ಬರ್ತದೆ ನಮ್ಮ ಮನೆಗೆ. ಏನಂದರೆ ನಮ್ಮ ಆಂಟಿ ಒಬ್ಬರಿದ್ದರು, ಅವರು ಶಿ ಇಸ್ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಇಂಥವರು ತುಂಬ ಇದಾಗಿದ್ದಾರೆ, ಒಟ್ಟು ಬನ್ನಿ ಅಂತ. ಅದು ನೋಡ್ತಿದ್ದಂಗೆ, ಟೆಲಿಗ್ರಾಮ್ ನೋಡ್ತಿದ್ದಂಗೆ ನಮ್ಮಮ್ಮ ಫೈಂಟ್ ಆಗಿಬಿಟ್ರು. ಮತ್ತು ನಾವೆಲ್ಲ ನೋಡಿದ್ವಿ, ದೊಡ್ಡವರೆಲ್ಲ ಬೇರೆಲ್ಲ ಇದ್ದರು. ಅವರೆಲ್ಲ ಏನು ಬರೀ ಒಂದು ಇದು ಬಂದಿದೆ, ಸೀರಿಯಸ್ ಅಂತ ಇದೆ, ಅವ್ರೇನು ಸತ್ತೋಗಿಲ್ವಲ್ಲ, ಯಾಕೆ ಹಿಂಗೆ ಓದಾಡ್ತಿದ್ರ ಅಂತ. ಆದರೆ ಅವರು ಇಲ್ಲ, ಅಯ್ಯೋ ಏನೋ ಆಗ್ಬಿಟ್ಟಿದೆ. ಆದರೂ ಏನು ಮಾಡಿದ್ರು, ರಾತ್ರಿ ಎಲ್ಲ ಪ್ರಯಾಣ ಮಾಡಿ ದೂರದ ಊರಿಗೆ ಹೋದ್ವಿ. ಹೋಗಿ ಅಲ್ಲಿ ಇದು ಮಾಡೋ ಹೊತ್ತಿಗೆ ಮನೆ ಮುಂದೆ ನಿಜವಾಗ್ಲೂ ಅಲ್ಲಿ ತೀರೋಗಿದ್ರು, ಇಟ್ಟಿದ್ರು. ಆದರೆ ಅವ್ರಿಗೆ ಹೇಳಿದ್ದು ಸೀರಿಯಸ್ ಅಂತ ಇವ್ರಿಗೆ ಅರ್ಧ ಅನುಮಾನ ಇತ್ತು, ಬದುಕಿರ್ಬೋದು ಅಥವಾ ತುಂಬಾ ಇದಾಗಿರ್ಬೋದು ಅಂತ. ಅಂದ್ರೆ ಅವ್ರ ಮಾನಸಿಕ. ಆದ್ರೆ ಅಲ್ಲಿಂದ ಹೋಗ್ತಾ 8-10 ಗಂಟೆ ನಮ್ಮ ಪ್ರಯಾಣದ ವೇಳೆಯಲ್ಲಿ ಮಾನಸಿಕವಾಗಿ ಒಂದು ವೇಳೆ ತೀರೋಗಿದ್ರೆ
ಅಂತ ಆಲೋಚನೆ ಬರ್ತಿತ್ತಲ್ಲ. ಹಂಗಾಗಿ ಏನಾಗಿತ್ತು, ಅವ್ರು ಮಾನಸಿಕವಾಗಿ ಸಿದ್ಧವಾಗ್ತಾ ಅದ್ರಿಂದ ಏನು ಆಘಾತ ಆಗಲಿಲ್ಲ. ಆಘಾತ ಆಗಲಿಲ್ಲ. ಇದ್ರ ಒಂದೇ ಸಾರಿ ಅವರು ಸತ್ಯ ಹೋದ್ರು ಅಂದ್ಬಿಟ್ರೆ ಎಷ್ಟೋ ಜನಕ್ಕೆ ಹೃದಯ ಸ್ತಂಭನ ಆಗಂತೂ ಕೂಡ ಇದೆ. ಅದಕ್ಕೆ ಹೇಳಿರೋದು ನಾಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಆದ್ರೆ ಸತ್ಯ ಹೇಳಲೇಬೇಕು, ಆದ್ರೆ ಪ್ರಿಯ ಸಮಯಕ್ಕೆ ಬೇಡ, ಆ ಸಮಯಕ್ಕೆ ಬೇಡ. ಅದಕ್ಕೆ ಪ್ರಿಯವಾದ ಮಾರ್ಗ ಯಾವುದೋ ಒಂದು ಇರ್ತದೆ, ಸಮಯ ಯಾವುದೋ ಇರ್ತದೆ. ಆ ಸಮಯದಲ್ಲಿ ಅದನ್ನ ಹೇಳಿದ್ರೆ, ಅಂದ್ರೆ ಮಾತಿನ ಅನೇಕ ಸಂದರ್ಭಗಳು ಯಾವ್ಯಾವ ರೀತಿ ಬಳಸಬೇಕು ಅನ್ನೋದನ್ನ ಈ ಮಾತು ಹೇಳ್ತದೆ. ಹೀಗೆ ಮಾತನ್ನ ಹಿತವಾಗಿ, ಮಿತವಾಗಿ, ಪರಿಣಾಮಕಾರಿಯಾಗಿ ಬಳಸಿದಾಗ ಅದು ಲೋಕಪ್ರಿಯವಾಗ್ತದೆ. ಹೀಗೆ ಪರಿಣಾಮಕಾರಿಯಾಗಿ ಮಾತಾಡುವಾತ ಜನಗಳನ್ನು ತನ್ನ ಅಭಿಪ್ರಾಯದ ಬಂಧನದಲ್ಲಿ ಸಿಲುಗಿಸಿ ಜನಪ್ರಿಯನಾಗ್ತಾನೆ. ಖಂಡಿತ. ಒಬ್ಬ ಒಳ್ಳೆಯ ಜನಪ್ರಿಯ ಮಾತುಗಾರ ಒಳ್ಳೆಯ ಭಾಷಣಕಾರ ಆಗಬಲ್ಲ, ಒಳ್ಳೆಯ ಜನಪ್ರತಿನಿಧಿ ಆಗಬಲ್ಲ, ಒಬ್ಬ ಒಳ್ಳೆಯ ಆಡಳಿತಗಾರನೂ ಆಗಬಲ್ಲ. ಒಬ್ಬ ಒಳ್ಳೆ ರಾಜಕಾರಣಿ ಅಂದ್ರೆ ಅವನಿಗೆ ಮಾತೇ ಬಂಡವಾಳ. ಹೌದು, ರಾಜಕಾರಣಿಗೆ ಅದೇ ಬಂಡವಾಳ. ನಮ್ಮ ಇಬ್ರಾಹಿಂ ಸಾಹೇಬ್ರು, ಬೇರೆ ಕೆಲವು ರಾಜಕಾರಣಿಗಳಿದ್ದಾರೆ ತುಂಬಾ ಚೆನ್ನಾಗಿ, ನಮ್ಮ ರಾಮಕೃಷ್ಣ ಹೆಗಡೆ ಅಂತವರು, ಬಂಡವಾಳ ಮಾಡಿಕೊಂಡು ಜನಗಳ ಮೇಲೆ ಪ್ರಭಾವ ಬೀರುತ್ತವರು. ಮತ್ತೆ ಮಾತಿನಲ್ಲಿ ಅಂದರೆ ನಡೆಯಲ್ಲಿ, ನುಡಿಯಲ್ಲಿ ಸ್ವಚ್ಛತೆ, ಪಾವಿತ್ರತೆ ಕಾಪಾಡಿಕೊಂಡು ಬಂದವನು ದೇವಮಾನವನು ಆಗಬಲ್ಲ. ಅದು ಖಂಡಿತ. ಆದುದರಿಂದ ಬಂಧುಗಳೇ, ಮಾತು ನಮ್ಮ ಬದುಕಿನಲ್ಲಿ ಎಷ್ಟೊಂದು ಪ್ರಮುಖ ಪಾತ್ರ ವಹಿಸ್ತದೆ ಅನ್ನೋದನ್ನು ಈ ಎಲ್ಲ ಅಭಿವ್ಯಕ್ತಿಗಳಿಂದ ನಿಮಗೆ ಭಾಳ ಸ್ಪಷ್ಟವಾಗಿ ಅದರ ಮೇಲೆ ಭಾಳಷ್ಟು ಬೆಳಕು ಚೆಲ್ಲಿದೆ. ಆದ್ದರಿಂದ ಮಾತೆಂಬ ಜ್ಯೋತಿರ್ಲಿಂಗ ದೇವರು ಮನುಷ್ಯ ಮಾತ್ರದವರಿಗೆ ಕೊಟ್ಟಂಥ ಒಂದು ದೊಡ್ಡ ವರಪ್ರಸಾದ. ಆದ್ದರಿಂದ ಮಾತನ್ನು ಪ್ರೀತಿ ಎಂಬ ಲೇಪನದಲ್ಲಿ ಹಚ್ಚಿ, ವಾತ್ಸಲ್ಯವೆಂಬ ಜೇನಿನಲ್ಲಿ ಅದ್ದಿ, ಸ್ನೇಹವೆಂಬ ಬಟ್ಟಲಿನಲ್ಲಿ ನೀಡಿದಾಗ ನಿಮ್ಮ ಆಪ್ತರಿಗಾಗಲಿ, ಸ್ನೇಹಿತರಿಗಾಗಲಿ, ಅಪರಿಚಿತರಿಗಾಗಲಿ, ಬಂಧುಗಳಿಗಾಗಿ ನೀಡಿದಾಗ ಅವರ ಕಿವಿ, ಮನಸ್ಸು, ಹೃದಯಗಳು ನಿರ್ಮಲವಾಗುತ್ತವೆ. ಅದನ್ನು ನೀಡಿದಾತನ ಮನಸ್ಸು ಕೂಡ ಭಾಳಷ್ಟು ಸಂತೃಪ್ತಿ ಪಟ್ಕೊಳ್ತಾನೆ. ಮತ್ತು ಈ ಮೂಲಕ ಬದುಕು ಸೊಗಸಾಗಬಲ್ಲದು. ನಮ್ಮ ಕೊನೆಯಲ್ಲಿ ನಾ ಬಯಸೋದೇನೆಂದರೆ, ನಮ್ಮ ಅನೇಕ ವಚನಗಳಲ್ಲಿ, ಕಾವ್ಯಗಳಲ್ಲಿ, ಇತರಗಳಲ್ಲಿ ಮಾತಿನ ಬಗ್ಗೆ ಒಂದಾದರೂ ಪ್ರಸ್ತಾಪ ಬಂದೇ ಬರ್ತದೆ. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಗುವೇ ಲೋಕಕ್ಕೆ ಬೆಳಕಾಗು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ನೋಡಿ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಸರಳವಾಗಿದೆ, ಸುಂದರವಾಗಿದೆ. ಇಂಥ ಒಂದು ಅವಕಾಶ ನನಗೆ ಒದಗಿಸಿಕೊಟ್ಟ ಮೈತ್ರಿ ಕ್ರಿಯೇಷನ್ಸ್ ಅವ್ರಿಗೂ ಹಾಗೂ ಸಹನೆಯಿಂದ ಇದನ್ನು ಆಲಿಸಿದ ಶ್ರೋತೃ ಬಂಧುಗಳಿಗೂ, ಜನತಾ TV ಸಿಬ್ಬಂದಿಗೂ ಅನೇಕ ಧನ್ಯವಾದಗಳು. ಒಂದು ಸಣ್ಣ ಪ್ರಾರ್ಥನೆ ಮೂಲಕ ದೇವರ ಸಹಾಯವನ್ನು ನಾವು ಒಂದು ಈ ವಿಚಾರದಲ್ಲಿ ಕೇಳ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಈ ದಿನ ಸ್ವಾಮಿ, ಯಾರೆಲ್ಲ ನಿನ್ನ ಮುಂದೆ ಬೇಡ್ತಿದ್ದಾರೋ ಅವರೆಲ್ಲರಿಗೂ ಸ್ವಾಮಿ ಅವರ ಮಾತಿನಲ್ಲಿ ನಿಯಂತ್ರಣವನ್ನು ನೀನು ಅನುಗ್ರಹಿಸಿಕೊಡು. ನಮ್ಮ ಸರ್ವ ಸೃಷ್ಟಿಕರ್ತನಾದ ದೇವರು ನೀನು ಅನುಗ್ರಹಿಸುವಾತನು, ನಾವೆಲ್ಲರೂ ನಿನ್ನಿಂದ ಹೊಂದಿಕೊಳ್ಳುವಾತನು. ಸ್ವಾಮಿ, ನಮ್ಮೆಲ್ಲರನ್ನ ಆಶೀರ್ವದಿಸು. ಈ ದಿನದಲ್ಲಿ ಹೊಸದಾಗಿ ಸ್ವಾಮಿ ನಮ್ಮ ನಾಲಿಗೆಯ ಮೇಲೆ ಹತೋಟಿ ಸಾಧಿಸುವುದನ್ನು ನಿನ್ನ ಒಂದು ನಾಮದಲ್ಲಿ, ನಿನ್ನ ಒಂದು ಸಹಾಯದಿಂದ ನಾವು ಅದನ್ನು ಗಳಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಈ ಎಲ್ಲ ಪ್ರಾರ್ಥನೆಯನ್ನು ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂಥ ನಜರೇತಿನ ಯೇಸುವೆ ನಿನ್ನ ಮುದ್ದಾದ ನಾಮದಲ್ಲಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ. ಆಮೇನ್. ಆಮೇನ್.